ಮ್ಯಾಜಿಕ್ ಸ್ಪ್ರೇನ ನೀವು ಒಂದು ಸರಿ ಯೂಸ್ ಮಾಡಿ ನೋಡಿ, ನಿಮ್ಮ ಹೇರ್ ಫಾಲ್ ಎಲ್ಲ ಸ್ಟಾಪ್ ಆಗಿ ತುಂಬಾ ಹೇರ್ ಗ್ರೋತ್ ಆಗಿ ಬೆಳಿತೈತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ ನೋಡಿ. ಹಾಗೆ ನಾನು ಕೂಡ ಭಾಳ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಈಗಿನ ದಿನದೊಳಗೆ ಭಾಳ ಹೇರ್ ಫಾಲ್ ಆಗ್ತಿರ್ತಾವೆ ರೀ. ಸೊ ಅದಕ್ಕಂತ ಹೇಳಿ ನಾನು ನಿಮಗೆ ಒಂದು ಸ್ಪ್ರೇ ತೊಗೊಂಬಂದೀನಿ. ಅದ್ಯಾವುದಪ್ಪ ಅಂತಂದ್ರೆ ರೋಸ್ಮೇರಿ ವಾಟರ್ ಸ್ಪ್ರೇ. ಇದನ್ನು ನೀವು ನನ್ನ ಹಿಂದಿನದೊಳಗೆ ಮನೆಯೊಳಗೆ ಇದನ್ನು ಹೆಂಗೆ ತಯಾರಿಸ್ಬೇಕಂತೇಳಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಸೊ ಅದ್ರೊಳಗೆ ಒಂದೆರಡಷ್ಟು ನಾನು ಇದನ್ನು ಐಟಮ್ಸ್ ಹಾಕಿ ಮಾಡಿದ್ದೆ. ಸೊ ಇದ್ರೊಳಗೆ ತೋರಿಸ್ತೀನಿ ನಿಮಗೆ ಅದು ಯಾವ ಸ್ಪ್ರೇ ಅಂತೇಳಿ. ನೋಡಿ, ಇದು ಆರ್ಗ್ಯಾನಿಕ್ ಕೂಡ. ಇದು ಇಂಡಸ್ ಆರ್ಗ್ಯಾನಿಕ್ ರೋಸ್ಮೇರಿ ಹೇರ್ ಸ್ಪ್ರೇ ಅಂತ ಹೇಳಿ. ಇದ್ರ ಪ್ರೈಸು 300. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿರ್ತಾರ ಅಂತ ಹೇಳ್ತೇನೆ ನಾನು ನಿಮಗೆ. ಇದ್ರೊಳಗೆ ಆಕ್ವಾ QS ಅಂತ ಹೇಳಿ 5% ಇರ್ತೈತಿ. ಹಾಗೆ ಅಲೋವೆರಾ ಕೂಡ ಎಕ್ಸ್ಟ್ರಾಕ್ಟ್ 10% ಇರ್ತೈತಿ. ರೋಸ್ಮೇರಿ ಎಕ್ಸ್ಟ್ರಾಕ್ಟ್ ಮತ್ತು 5% ಇರ್ತೈತಿ. ಹಾಗೆ ರೈಸ್ ಎಕ್ಸ್ಟ್ರಾಕ್ಟ್ ಅದು ಕೂಡ 5% ಇರ್ತೈತಿ. ಭೃಂಗರಾಜ್ ಎಕ್ಸ್ಟ್ರಾಕ್ಟ್ ಅದು 2% ಇರ್ತೈತಿ. ಮತ್ತು ಸೋಡಿಯಂ ಗುಲ್ಕೋನೇಟ್ ಅದು 1% ಇರ್ತೈತಿ. ಹಾಗೆ ಬಯೋಟಿನ್ ಅದು ಕೂಡ 1% ಇರ್ತೈತಿ. ಮತ್ತು ರೋಸ್ಮೇರಿ ಆಯಿಲ್ ಅದು ಕೂಡ 0.5 ಇರ್ತೈತಿ. ಹಾಗೆ ಇದರೊಳಗೆ ಬಯೋಟಿನ್ 1% ಇರ್ತೈತಿ. ಹಾಗೆ ರೋಸ್ಮೇರಿ ಆಯಿಲ್ 0.5% ಇರ್ತೈತಿ. ಹಾಗೆ ಟೀ ಟ್ರೀ ಕೂಡ ಆಯಿಲ್ ಕೂಡ ಇದ್ರೊಳಗೆ 0.5% ಇರ್ತೈತಿ. ಇಷ್ಟೆಲ್ಲ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿರುವಂಥ ಈ ರೋಸ್ಮೇರಿ ವಾಟರನ್ನು ನಾನು ಕೂಡ ಯೂಸ್ ಮಾಡಾಕತ್ತೀನಿ. ಯಾವುದೇ ಸೈಡ್ ಎಫೆಕ್ಟೂ ಇಲ್ಲ. ಅದಕ್ಕೆ ನೀವು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಇದನ್ನು ಹೇರ್ಸ್ಗೆ ಹೆಂಗೆ ಸ್ಪ್ರೇ ಮಾಡಿ ಮಸಾಜ್ ಮಾಡ್ಕೋಬೇಕಂತೇಳಿ ನಿಮ್ಗೆ ತೋರಿಸ್ತೇನೆ ನೋಡಿರಿ. ಅಂದರೆ ಇದು ಕೂದಲುಗುಂಟೆ ಬೇರೊಳಗೆ ಹೋಗ್ಬೇಕು, ಅಂದರೆ ಇದು ಎಫೆಕ್ಟ್ ಆಗ್ತೈತಿ. ಹಂಗೆ ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಯಾವುದೇ ಆಯಿಲನ್ನು ಹಚ್ಕೋಬಾರ್ದು. ಫುಲ್ ಹೇರ್ ಡ್ರೈ ಇರಬೇಕು, ಆವಾಗ ಇದು ಸ್ಪ್ರೇ ಮಾಡ್ಕೋಬೇಕು ಹೇರಿಗೆ. ನೀವು ಡೈಲಿ ಆದರೂ ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ ವಾರದಾಗ 2 ಸಾರಿ ಆದರೂ ಯೂಸ್ ಮಾಡ್ಬೋದು. ಇದನ್ನು ನೀವು ಹಚ್ಕೊಂಡು ನೆಕ್ಸ್ಟ್ ಡೇ ತೊಳ್ಕೊಂಡ್ರು ನಡಿತೈತಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಈ ರೋಸ್ಮೇರಿ ವಾಟರ್ ಸ್ಪ್ರೇ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ತುಂಬಾ ಗ್ರೋತ್ ಆಗಿ ಬೆಳಿತೈತಿ, ಹೆಲ್ದಿಯಾಗಿ. ಮತ್ತು ಯಾವುದೇ ಹೇರ್ ಫಾಲ್ನೂ ಆಗಂಗಿಲ್ಲ, ಕಡಿಮೆ ಆಕೋಂತನ ಬರ್ತೈತಿ. ಸೊ ಮತ್ತು ಇದರಿಂದ ನಿಮಗೆ ಎಲ್ಲಿ ಹೇರ್ ಜಾಸ್ತಿ ಹೋಗಿರ್ತಾವಲ್ಲ ಅಲ್ಲಿ ಬೇಬಿ ಹೇರ್ನು ಬೆಳೀತಾ ಬರ್ತಾವೆ. ಸೊ ಭಾಳ ಜನದ್ದು ಇಲ್ಲೇ ಮುಂದೆ ಹೋಗ್ಬಿಟ್ಟಿರ್ತಾವೆ. ಇದು ಮತ್ತೆ ಈ ಥರ ಲಾಕ್ ಮಾಡಿಡ್ಬೇಕು. ಈ ಥರ ಸ್ಲೋ ಆಗಿ ಮಸಾಜ್ ಮಾಡ್ಕೋಬೇಕು, ಅಂದರೆ ಹೇರ್ ಕೆಳಗಡೆ ಬುಡದೊಳಗೆ ಇದಾಗ್ತವೆ. ಸೊ ಇದನ್ನು ನೀವು ಡೈಲಿನೂ ಯೂಸ್ ಮಾಡ್ಬೋದು, ಇಲ್ಲಪ್ಪ ಅಂತಂದ್ರೆ 1 ವೀಕ್ ಒಳಗೆ ಒಂದು 2 ಟೈಮ್ಸ್ ಯೂಸ್ ಮಾಡಬೇಕು. ಹಾಗೆ ಇದನ್ನ ಆಯಿಲ್ ಹಚ್ಕೊಂಡು ಯೂಸ್ ಮಾಡೋಕ್ಕಾಗಲ್ಲ, ಫುಲ್ ಹೇರ್ ಡ್ರೈ ಇರ್ತವಲ್ಲ, ಸೊ ಅವಾಗ ಇದನ್ನು ಸ್ಪ್ರೇ ಮಾಡ್ಕೋಬೇಕು. ಈ ಥರ ಸ್ಲೋ ಆಗಿ ಮಸಾಜ್ ಮಾಡಬೇಕು. ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಸ್ಪ್ರೇ ಮಾಡ್ಕೋಬೇಕಿದ್ದೇನೆ. ಈ ಥರ ಸ್ಪ್ರೇ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮುಂದೆ ನಾನು ಸ್ಪ್ರೇ ಮಾಡಿಕೊಂಡು ತೋರಿಸಿದೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹಾಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಹಂಗೆ ಇದ್ರೊಳಗೆ ತುಂಬಾ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಯಾರ, ಎಲ್ಲ ಆರ್ಗ್ಯಾನಿಕ್. ಇದು ನಿಮಗೆ ಅಮೆಝಾನ್ ಒಳಗೆ ಮತ್ತು ಫ್ಲಿಪ್ಕಾರ್ಟ್ ಮತ್ತು ಪರ್ಪಲ್ ಒಳಗೆ ಅದು ಸಿಗ್ತೈತಿ. ಆನ್ಲೈನ್ ಒಳಗೆ ಎಲ್ಲೇ ಆದರೂ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದ್ರ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ. ಮತ್ತು
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.